ಹೇ ಗಾಯ್ಸ್ ಏನು ಚೌಲ್ಲಾರ್ ಯಾನ್ ಸೌಖ್ಯ ಯಾಕೆ ತುಳುವಲ್ಲಿ ಶುರು ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ಒಂದು ಜೋಶ್ಗೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ನಾನು ಕೂಡ ತಕ್ಕ ಮಟ್ಟಕ್ಕೆ ಚೆನ್ನಾಗೇ ಇದ್ದೀನಿ. ಇವತ್ತು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಅನುಷ್ನ ಡ್ಯೂಟಿ ಕಳಿಸಿ ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಮಾರ್ಕೆಟ್ ರೋಡಿಗೆ ಬಂದು ಹೂವು, ಹಣ್ಣು, ಎಲೆ ಅಡಿಕೆ ಎಲ್ಲದನ್ನು ತೊಗೊಂಡು ಬಂದೆ. ಅದಾದಮೇಲೆ ಮನೆಗೆ ಬಂದು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಸ್ನಾನಕ್ಕೆ ಹೋಗೋಣ ಅನ್ನೋಸ್ತಿಗೆ ನಿತಿನು ನೇರಳೆ ಮರದಲ್ಲಿ ತುಂಬ ನೇರಳೆ ಹಣ್ಣು ಬಿಟ್ಟಿದೆ, ಬಾ ನೋಡು ಅಂದರು. ನಾನು ಇಷ್ಟು ದಿನ ಅಬ್ಸರ್ವೇ ಮಾಡಿರಲಿಲ್ಲ. ನಮ್ಮ ಮನೆ ಎದುರುಗಡೆನೇ ಈ ಮರ ಇರೋದು. ಸೊ ಇಬ್ಬರೂ ಹೋಗ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಪ್ಲಕ್ಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ಚೆನ್ನಾಗಿರಲಿಲ್ಲ, ಎಲ್ಲ ಆಲ್ಮೋಸ್ಟ್ ಹುಳ ಆಗ್ಬಿಟ್ಟಿತ್ತು. ಆ್ಯಂಡ್ ಬೇರೆಯವರೆಲ್ಲ ತೊಗೊಳ್ತಾ ಇದ್ರು. ನಮಗೇನಂದರೆ ಈ ಮರ ಇರೋದು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಅಂದರೆ ಮರ ಇರೋದು ಗೊತ್ತು, ಬಟ್ ಅದು ನೇರಳೆ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಎವ್ರಿ ಡೇ ನಮ್ಮ ಮನೇಲಿ ತುಂಬ ಗೊದ್ದ ಇರ್ತಿತ್ತು, ಅಂದರೆ ಆ್ಯಂಡ್ಸ್ ಇರ್ತಿತ್ತು. ನಾನು ಯಾವಾಗಲೂ ಬೈಕೊಳ್ಳೋದಯ್ಯೋ ಎಷ್ಟಪ್ಪ ಮನೆ ಕ್ಲೀನ್ ಮಾಡೋದು, ಎಲ್ಲಿಂದ ಬರುತ್ತೆ ಅಂತ. ನಾನು ಅಂದ್ಕೊಂಡೆ ನಮ್ಮ ಮನೆ ಪಕ್ಕದಲ್ಲಿ ಆ ಕಡೆಗೆ ಒಂದು ಖಾಲಿ ಸೈಟ್ ಇದೆ. ನೀವು ಹೋಮ್ ಟೂರ್ ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ, ಅಂದರೆ ಮಾಡಿ ಅಂತ ನನಗೇನಾದ್ರು ಹೇಳಿದ್ರೆ ನಾನು ಹೋಮ್ ಟೂರ್ ಮಾಡ್ತೀನಿ, ಆವಾಗ ನಿಮಗೆ ನಾನು ತೋರಿಸ್ತೀನಿ. ಸೊ ಅಲ್ಲಿಂದ ಬರ್ತಿದ್ಯೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಕತೆ ಇದಾಗಿತ್ತು. ನಾನು ನೋಡಿದ್ರೆ ಚೆನ್ನಾಗಿದೆ ಅಂತ ತೊಗೊಂಡ್ರೆ ಈ ಥರ ಆಗ್ಬಿಟ್ಟಿತ್ತು. ನಿತಿನ್ ಪಾಪ ತುಂಬ ಸರ್ಕಸ್ ಮಾಡಿದ್ರು, ಏನಾದರೂ ಚೆನ್ನಾಗಿರೋದು ಒಂದಾದರೂ ಸಿಗುತ್ತಾ ನನಗೆ ತಿನ್ನಕ್ಕೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಕೂಡ ಚೆನ್ನಾಗಿರೋದು ಸಿಗಲಿಲ್ಲ. ಅದಾದಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ತಿನ್ನು ಸ್ವಲ್ಪ ಹುಡುಕಿ ಆಮೇಲಿಂದ ಸರಿ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಬಂದ್ವಿ. ಪೂಜೆ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕಿತ್ತು. ನೀವು ಆಲ್ರೆಡಿ ಈಗ ತಮ್ಮನೇಲಲ್ಲಿ ನೋಡಿ ಈ ವಿಡಿಯೋನ ನೋಡೋಕ್ಕೆ ಬಂದಿರ್ತೀರಾ ಅಂತ ನಂಗೆ ಗೊತ್ತು. ಏನಂದರೆ ಯಾರದು ಹೊಸ ಜನ ನಮ್ಮ ಮನೆಗೆ ಬಂದಿರೋದು, ಏನು ಸಮಾಚಾರ, ಅವ್ರು ಎಲ್ಲಿಂದ ಬಂದರು, ಇಷ್ಟು ದಿನ ಎಲ್ಲಿದ್ದರು, ಅಥವಾ ಹೆಂಗೆ ಸಡನ್ನಾಗಿ ಅವ್ರ ಬಗ್ಗೆ ಏನು, ಯಾರು ಕೊಟ್ಟಿದ್ದು, ಅಥವಾ ಎಲ್ಲಿಂದ ಬಂದಿದ್ದು, ಈ ಥರ ಸುಮಾರು ಕ್ವೆಶ್ಚನ್ಸ್ ನಿಮ್ಮ ತಲೆಯಲ್ಲಿರುತ್ತೆ. ಬಟ್ ಡೋಂಟ್ ವರಿ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತ ನಿಮಗೆಲ್ಲ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಇರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ನಿಮಗೆ ಏನು ಅನಿಸ್ತು ನನ್ನ ವಿಡಿಯೋ ಬಗ್ಗೆ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ, ಪ್ರೀತಿ ನನಗೆ ಸದಾ ಬೇಕು. ನಾನು ಯಾವಾಗಲೂ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ ಹೋಗೋಣ. ಶುಕ್ರವಾರ ಅಂದರೆ ನಂಗೆ ತುಂಬ ಇಷ್ಟವಾದಂಥ ದಿನ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ದೇವ್ರ ಮನೇಲಿ ಮಡಿಯಿಂದ ಬಂದು ಕುತ್ಕೊಂಡ್ಬಿಡ್ತೀನಿ. ಆ್ಯಂಡ್ ಸುಮಾರು ಜನ ನೀವು ಹೇಳ್ತಿದ್ರಿ ರಂಜು ಟವಲ್ ಕಟ್ಕೊಂಡು ಪೂಜೆ ಮಾಡಬೇಡಿ ಅಂತ, ತಲೆ ಬಾಚಿ ಮಾಡಬೇಕಂತ. ಬಟ್ ನನಗೆ ಅವಾಗಿಂದನೂ ನಮಗೊಬ್ಬರು ಗುರುಗಳು ಹೇಳಿದರು, ಟವಲ್ ಕಟ್ಟಿದ್ರೂ ಪರವಾಗಿಲ್ಲ, ವಸ್ತ್ರ ಕಟ್ಬೋದು ತಲೆಗೆ, ಆದರೆ ಯಾವುದೇ ಕಾರಣಕ್ಕೂ ಬಾಚಣಿಗೆ ಹಾಕಬಾರ್ದು ಪೂಜೆ ಆಗೋಲ್ವರೆಗೂ ಅಂತ ಹೇಳಿದರು. ಶುಕ್ರವಾರ, ಮಂಗಳವಾರ 2 ದಿನ. ಸೊ ಹಾಗಾಗಿ ನಾನು ಅವತ್ತಿಂದನೂ ಬಾಚಣಿಗೆ ಹಾಕೋದನ್ನ ಬಿಟ್ಟಿದ್ದೀನಿ. ಮನೇಲಿ ಪೂಜೆ ಮಾಡುವಾಗ ಮಡಿ ಹೋಗ್ಬಿಡುತ್ತೆ ಬಾಚಣಿಗೆ ಹಾಕಿದ್ರೆ ಅಂತ ಅಂದ್ಬಿಟ್ಟು. ಬಿಕಾಸ್ ನಾವು ಎವ್ರಿ ಡೇ ಬಾಚಣಿಗೆನ ತೊಳೆದು ಯೂಸ್ ಮಾಡಲ್ಲ. ಸೊ ಆ ಕಾರಣಕ್ಕೆ. ಆ್ಯಂಡ್ ಟವಲ್ ಬಂದ್ಬಿಟ್ಟು ಮಡಿ ಬಟ್ಟೆನೇ ಆಗಿರೋದ್ರಿಂದ ಅದೆಲ್ಲ ನಮಗೇನು ತೊಂದರೆ ಆಗೋಲ್ಲ. ಸೊ ಹಾಗಾಗಿ ಏನಿಲ್ಲ. ಅದಕ್ಕೆ ಮುಂಚೆ ಏನಾದ್ರು ಯೂಸ್ಡ್ ಟವಲ್ನೇ ಮತ್ತೆ ಯೂಸ್ ಮಾಡಿದ್ರೆ ಅದು ನೀವು ಪೂಜೆಗೂ ಕೂರೋಕ್ಕಾಗಲ್ಲ, ಬಿಕಾಸ್ ಅದು ಮಡಿ ಆಗಿರಲ್ಲ. ಹಾಗಾಗಿ ಬಟ್ಟೆ ಆಗಿರ್ಬೋದು, ಇದನ್ನು ಎಲ್ಲದನ್ನು ನಾನು ಶುಕ್ರವಾರ ಹಾಕೋ ಬಟ್ಟೆಗಳನ್ನ ಸಪ್ರೇಟ್ ಕಬೋರ್ಡಲ್ಲೆಲ್ಲ ಇಟ್ಟಿರ್ತೀನಿ. ನಾನಿವತ್ತು ವಿಚಾರ ಹೇಳಕ್ಕೆ ಬಂದಿರೋದು ಇವ್ರ ಬಗ್ಗೆನೇ. ಯಾರು ಇವರು, ಎಲ್ಲಿಂದ ಬಂದರು, ಏನಕ್ಕೆ ಬಂದರು, ಹೆಂಗೆ ಬಂದರು, ಯಾವಾಗ ಬಂದರು, ಎಲ್ಲ ವಿಚಾರ ಹೇಳ್ತೀನಿ. ಜೊತೆಗೆ ಚಿಕ್ಕದಾಗಿ ನನ್ನ ಆಫೀಸ್ ಹೇಗಿರುತ್ತೆ, ನಾನು ಎಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಎಲ್ಲಿಗೆ? ಏನು ಅಪರೂಪಕ್ಕೆ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೆ. ನಾಕೆ ಇಲ್ಲ ತಗೊಂಡಾಗಿಂದ ಇವತ್ತು ಹಾಕೋಬಿಟ್ಟೆ ಹಂಗೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಹಿಸ್ಟ್ರಿಯಲ್ಲೇ ನಾನು ಲಂಚ್ಗೆ ಉಪ್ಪಿಟ್ಟು ಹಾಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಇದು ನಂದು ಸಲಾಡ್ ಇಟ್ಟಿದೆ. ಸಲಾಡ್ ಬ್ಯಾಗ್ ಪ್ಯಾಕ್ ಆಯಿತು. ಇದು ಹೊರಡೋದು. ಬಾ ಹೋಗೋಣ. ಬಾಯ್ ಬಾಯ್ ರಿಯೋ. ಬಾಯ್ ರಿಯೋ. ಬಾಯ್ ಬಾಯ್. ಏನು ಮೂಲೆ ಸೇರ್ಬಿಟ್ಟು ಅವ್ನು ಚಿಕನ್ ಹಾಕಿಲ್ಲ ಇವತ್ತು ಅಂತ. ಇವತ್ತು ಹಾಲನ್ನ ತಿನ್ನು. ಇದೇ ನೋಡಿ ನನಗೆ ಅನ್ನ ಆಗ್ತಾಯಿರೋ ದೇವಸ್ಥಾನದ ಚಿಕ್ಕ ಟವರ್. ನಾನು ಸುಮ್ಮನೆ ನಂದು ಒಂದು ಎಂಟ್ರೆನ್ಸ್ದು ಮಾತ್ರ ತೋರಿಸಿರೋದು. ನಮ್ಮ ಆಫೀಸ್ ತುಂಬ ದೊಡ್ಡದಾಗಿದೆ, 4-5 ಬಿಲ್ಡಿಂಗ್ ಇದೆ. ಮಾಡಿದ್ರೆ ಆಲ್ಮೋಸ್ಟ್ 1 hour ವೀಡಿಯೋ ಮೇಲೆ ಆಗುತ್ತೆ, ಅಷ್ಟು ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಬಟ್ ನಾನು ಅಷ್ಟೆಲ್ಲ ತೋರ್ಸೋಕೆ ಹೋಗಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ನಾನು ಇಲ್ಲಿ ವರ್ಕ್ ಮಾಡ್ತೀನಲ್ಲ ಆ ಜಾಗ ಮಾತ್ರ ತೋರಿಸ್ದೆ. ಸುಮಾರು ಜನಕ್ಕೆ ನಾನು ಯಾವ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡ್ತಿದ್ದೀನಿ ಅನ್ನೋ ಡೌಟ್ ಇದೆ. ಅದು ಹಾಗೆ ಇರಲಿ, ಮುಂದಿನ ದಿನದಲ್ಲಿ ಹೇಳ್ತೀನಿ. ಹುಷಾರಿಲ್ವಾ? ನೀವು ನೋಡಿ
ಈಗ ಕೇಳ್ತಾವನು ಏನಾಯ್ತು ಇವಳಿಗೆ ಅಂತ. ಕಸ ಏನು ಕಷಾಯ ಇದೆ? ಏನು ಕಷಾಯ ಅಮ್ಮ? ಕಾಳು ಮೀನ್ಸ್. ಕುಡಿ ಕುಡಿ ಕೊಡಿ, ಪಟ್ಟ ಕುಡಿ. ಏನಾಗ್ತದೆ ಅಣ್ಣ? ಬೇಗ 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 ಗಂಟ್ಲಿಗೆ ಇಳಿಸ್ಕೊ, ಗಂಟ್ಲಿಗೆ ಇಳಿಸ್ಕೊ. ನಾನೆಂತಕ್ಕೆ, ನಂಗೆ ಕರೆಕ್ಟ್ ಇತ್ತು ಗಂಟ್ಲು. ಬೇಡ, ಅವಳು ಕುಡಿದ. ಏಕು ಪಟ್ಟ. ಹಾಂ, ಲ್ಯಾಕ್ ಆಗ್ತಿದೆ. ಅವನು ಯಾಕೆ ಬಾಲ ಆಡಿಸ್ತಾನೆ? ಯಾರು ಕಾಯ್ತಾವ ನೀವನ? ಪಟ ಪಟ, ಟೈಮ್ ಆಯ್ತಾ? ಎಲ್ಲೇ ಕುಡ್ದೇ ಇಲ್ಲ? ಎಲ್ಲಿ ಚೂರು ಇಪ್ಪದಾಗ ಹಂಗೆ ವಾಯ್ಸ್ ಯಾಕೆ ಹಂಗಾಗೈತೆ? ಅಲ್ವಾ? ಪಟ್ಟ ಲಾಸ್ಟ್ ಸಿಪ್. ಹಾಂ, ಬೇಡ ಬಿಡು, ಖಾಲಿ ಆದ್ಮೇಲೆ ಏನು ಬಿಡ್ಲಿ ನೋಡಿ ಮೆಣಸ. ಹಂಗೆ ಇರಬೇಕು. ಏನಾರು ಹೇಳಕ್ಕಿದ್ಯಾ? ಬಟ್ಟೆ ಹಾಕೊಂಡಿರೋದು ನೋಡಿ, ಅವನು ಯಾವುದೋ ಬೇಬಿ ಇದಿರ್ತಾರೆ. ನೆಲೆಯನ್ನು ತಿನ್ನೋಣ. ಇಷ್ಟೆಲ್ಲ ಬ್ಯುಸಿ ಜೀವನದ ಮಧ್ಯೆ ನಮ್ಮ ಗ್ರಹಚಾರ ಯಾವಾಗಲೂ ಕೆಟ್ಟಿರುತ್ತೆ. ನಿತಿನ್ಗೆ ಹಲ್ಲು ಸರ್ಜರಿ ಮಾಡಿ ತೆಗಿಬೇಕಾಯಿತು ಡ್ಯೂ ಟು ಡೆಂಟಲ್ ಇಶ್ಯೂ. ಗೈಸ್, ಈಗ ನಾವು ಹಾಸ್ಪಿಟ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಿತಿನ್ಗೆ ಹಲ್ಲು ಕಿತ್ತಾಕವ್ರೆ, ನಾವು ಮತ್ತೆ ಕೂತವ್ರೆ. ಮಗನ ನೋವನ್ನು ನೋಡಿ ನಿಮಗೆ ಏನು ಅನಿಸುತ್ತಿದೆ? ನಗು ಬರ್ತಿದ್ಯಾ? ಪಾಪ ಇವರು ಬೇಜಾರಾಗ್ಬಿಟ್ಟಿದ್ರು ಗೈಸ್. ಮಗ ತುಂಬ ಹಲ್ಲು ನೋವು ಅಂತ ಹೇಳ್ತಿದ್ದ ಅಂತ. ಹಲ್ಲು ಕಿತ್ತಿಸ್ಕೊಂಡು ಹೆಂಗೆ ಫೀಲ್ ಆಗ್ತಿದೆ ನಿತಿನ್ ಅವ್ರಿ? ಪಾಪ ತುಂಬ ನೋವಿದೆ ಅವರಿಗೆ. ಈ ಸೈಡ್ ಕಿತ್ತಾಕಿರೋದು ಇಲ್ಲೇ. ಆ್ಯಂಡ್ ನಂದಿಲ್ಲಿ ಅವ್ನಿಗೆ ಗುರ್ಸೋಕ್ಕೆ ಅಂದ್ಬಿಟ್ಟು ಚಿಕನ್ ಪಲಾವ್ ರೆಡಿ ಆಗ್ತಾಯಿದೆ. ಆಂಬೂರ್ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು ನಾನು. ಆ್ಯಂಡ್ ರೋಬೋ ಕುಕ್ಕರ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ರೈಸ್ನ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಲ್ಲ, ನಾನು ಯೂಶ್ವಲಿ ಬಿರಿಯಾನಿಗೆ ಯೂಸ್ ಮಾಡೋದು ದಾವತ್ ಬಿರಿಯಾನಿ ಬಾಸುಮತಿ ರೈಸ್. ತೊಳೆದ್ಬಿಟ್ಟು ಸ್ವಲ್ಪ ನೆನೆಯೋಕ್ಕೆ ಅಂತ ಬಿಟ್ಟಿದ್ದೀನಿ. ಚೆನ್ನಾಗಾಗುತ್ತೆ ಇದು. ಚಿಕನ್ ಆಲ್ಮೋಸ್ಟ್ ಒಂದು 50% ಬೆಂದ್ಬಿಡ್ಬೇಕು. ಆಮೇಲೆ ಇದನ್ನ ಹಾಕಿ ಕ್ಲೋಸ್ ಮಾಡಿ. ಇದರಲ್ಲೇ ನಿಮಗೆ ಬಿರಿಯಾನಿ ಆಪ್ಷನ್ ಇದೆ ನೋಡಿ, ಇಲ್ಲಿ ಕಿಚಡಿ ಬಿರಿಯಾನಿ ಅಂತ. ಕಿಚಡಿನೂ ಜಾಸ್ತಿ ಬೇಯಬೇಕು, ಬಿರಿಯಾನಿ ಜಾಸ್ತಿ ಬೇಯಬೇಕು. ಸೊ ಹಾಗಾಗಿ ಈ ಆಪ್ಷನು. ನೀವು ಪಲಾವ್ ಏನಾರು ಮಾಡ್ತೀರಾ ಅಂದರೆ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಇದನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಅದರಲ್ಲೇ ಫಿಕ್ಸ್ಡಾಗಿ ಬರುತ್ತೆ, ನೀವು ಟೈಮಿಂಗ್ಸ್ ಎಲ್ಲ ಇಡಬೇಕಂತ ಇಲ್ಲ. ನಿಮ್ಗೆ ಏನಾರು ಪವರ್ ಜಾಸ್ತಿ ಕಮ್ಮಿ ಬೇಕು ಅಂದರೆ ಅದನ್ನ ಕೂಡ ಮಾಡ್ಕೊಬೋದು. ತುಂಬ ವೆರೈಟೀಸ್ ಅದರಲ್ಲೇ ತೋರಿಸ್ತಾರೆ. ನೀವು ಜಸ್ಟ್ ಇಲ್ಲಿ ಆನ್ ಮಾಡಿ ಮ್ಯಾನ್ಯುಯಲ್ಗೆ ಇಟ್ಕೊಂಡು ಒಗ್ಗರಣೆಲ್ಲ ಹಾಕ್ಬಿಟ್ಟು ಎಲ್ಲ ಆಗಿದ್ಮೇಲೆ ಕ್ಲೋಸ್ ಮಾಡ್ತೀರಲ್ಲ, ಕ್ಲೋಸ್ ಮಾಡಿಬಿಟ್ಟು ನೀವೇನು ಆಪ್ಷನ್ ತಗೋತೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಐತಿ. ಇವಾಗ ನೀವು ನೋಡ್ಬೋದು, ನಾನು ಮ್ಯಾನ್ಯುಯಲ್ಗೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು 50% ಬೇಯಲಿ ಅಂತ ಹೇಳ್ಬಿಟ್ಟು ಇದಾಕಿದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋದು ಅಷ್ಟೇ. ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. ನಾನು ರೆಸಿಪಿಯನ್ನು ಶೂಟ್ ಮಾಡಲಿಲ್ಲ, ಬಿಕಾಸ್ ದಿಸ್ ಇಸ್ ಜನರಲ್. ಎಲ್ಲರೂ ಹೆಂಗೆ ಮಾಡ್ತಾರಲ್ಲ ಚಿಕನ್ ಪಲಾವ್ ಮನೇಲಿ ಅದೇ ಥರ. ಹಾಗಾಗಿ ರೆಸಿಪಿಯಲ್ಲಿ ಏನು ಶೂಟ್ ಮಾಡಿಲ್ಲ. ಇಲ್ಲಿ ನಿತಿನ್ನು ನಮಗೆ ಚಿಕನ್ ಫ್ರೈನ ನೆನೆನೇ ಮಾಡಿಕೊಟ್ಬಿಟ್ಟಿದ್ರು, ಅದಿನ್ನೂ ಸ್ವಲ್ಪ ಇದೆ. ಹಾಗಾಗಿ ನಾನು ಚಿಕನ್ ಫ್ರೈ ನಂಗೆ ಇಷ್ಟ ಆಗಿಲ್ಲ ಇವತ್ತು. ನಮಗೋಸ್ಕರ ಅಂದರೆ ಯಾರ್ಯಾರು ಚಿಕನ್ ಫ್ರೈ ಬೇಡ ಅವ್ರಿಗೆಲ್ಲ ಬಿರಿಯಾನಿ ನೋಡ್ಬೋದು. ಇನ್ನೂ ಬೇಯಬೇಕು. ಈಗ ಹಾಕಿದ್ದೀನಿ, ಚೆನ್ನಾಗಿ ಮಸಾಲೆ ಹಿಡಿಬೇಕು ಪೀಸ್ಗೆ, ಸೊ ದಟ್ ಅವಾಗ ಈ ರೈಸ್ಗೆ ಚೆನ್ನಾಗಾಗತ್ತೆ ಅಂತ. ಇಷ್ಟು ಸಾಕು ನಮಗೆ. ಪಾಪ ಒಂದು ಪರಿಸ್ಥಿತಿ ನೋಡೋಕ್ಕಾಗ್ತಾಯಿಲ್ಲ ನನ್ನಿಂದ. ಹುರ್ಸೋಕ್ಕೆ ಅಂತ ಏನಲ್ಲ, ಜಸ್ಟ್ ಮಾಡೋಣ ಅಂದ್ಬಿಟ್ಟು ತುಂಬ ಟೈಮ್ ಆಯಿತು ಅಂತ ಬಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಈಗ ನೀವು ನೋಡ್ಬೋದು ರೈಸ್ನ ಕೂಡ ಹಾಕಿದ್ದೀನಿ. ಆ್ಯಂಡ್ ರೈಸ್ ಏನು ತೊಗೋತೀನಿ ಅದಕ್ಕೆ 2ರಷ್ಟು ನೀರನ್ನ ಹಾಕೋದು ನಾನು. ಯೂಶ್ವಲಿ ರೈಸ್ಗೆ ಹೆಂಗೆ ಹಾಕ್ತೀವಿ ಹಂಗೆ, ಬಟ್ ಒಂದು ಅರ್ಧ ಲೋಟದಷ್ಟು ಕಮ್ಮಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಾನು 2.5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಂದರೆ 9 ಲೋಟ ಎಷ್ಟು ಹಾಕಬೇಕು? 4-5 ಲೋಟ ಹಾಕಬೇಕು, ಬಟ್ ನಾನು 4.5 ಲೋಟ ಹಾಕಿದ್ದೀನಿ.
ಮರ್ತೋಗ್ಬಿಟ್ಟೆ. ನಾನು ಅದೊಂದೇ ಸತಿ ಹಾಕಿದೆ, ಹಾಗಾಗಿ ಸಾರಿ ಕನ್ಫ್ಯೂಸ್ ಆಗಿದ್ದಕ್ಕೆ ತಪ್ಪು ತಿಳ್ಕೊಬೇಡಿ. ನಾನು ಗೀ ಕೂಡ ಆವಾಗಲೇ ಹಾಕ್ಬಿಟ್ಟಿದ್ದೀನಿ. ಸೊ ಕೆಲವೊಬ್ರು ಏನಂದರೆ ನೀವು ಇದೆಲ್ಲ ಆದಮೇಲೆ, ರೆಸಿಪಿ ಆದಮೇಲೆ ಕೂಡ ನೀವು ಗೀನ ಹಾಕಿದ್ರೆ ಚೆನ್ನಾಗಾಗತ್ತೆ. ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದರಲ್ಲಿ ಸೆಟ್ ಮಾಡ್ಬೋದು, ಮತ್ತು ಸ್ವಿಚ್ ಮಾಡಿಬಿಟ್ಟು ಇದಕ್ಕೆ ಮಾಡಿದ್ರೆ ನೋಡ್ಬೋದು 15 ಮಿನಿಟ್ಸ್ ಅದೇ ತೋರಿಸುತ್ತೆ. ಆದಮೇಲೆ ಅದು ಬಿ ಅಂತ ಬರುತ್ತೆ ಒಂದು ಲೋಗೋ, ಆವಾಗ ಆಫ್ ಮಾಡಿದ್ರೆ ಆಯಿತು. ಆಫ್ ಆಗಿರುತ್ತೆ. ನೀವು ಇದರಲ್ಲಿ ರೀಹೀಟ್ ಮಾಡ್ಕೊಬೋದು ಯಾವುದಾದ್ರೂ ಮಾಡಿದ್ರೆ. ಆ್ಯಂಡ್ ಸೂಪ್ ಏನಾದರೂ ಬೇಕಿದ್ರೆ ಸೂಪ್ ಮಾಡ್ಕೊಬೋದು, ಸ್ಟೀಮ್ಡ್ ಇಡ್ಲಿ ಕೂಡ ಮಾಡ್ಕೊಬೋದು, ದಾಲ್ ಮಾಡ್ಕೊಬೋದು, ರೈಸ್, ಪಲಾವ್ ಸಾರ್ಟ್ ಮಾಡ್ಕೋಬೇಕಂದ್ರೆ ಯಾವುದಾದ್ರೂ ವೆಜಿಟೇಬಲ್ ಸಾರ್ಟ್ ಮಾಡಬೇಕಂದ್ರೆ ಮಾಡ್ಕೊಬೋದು, ವೆಜಿಟೇಬಲ್ ಕರಿ ಮಾಡ್ಕೊಬೋದು, ನಾನ್ ವೆಜ್ ಮಟನ್ ಸಾಂಬಾರ್ ಎಲ್ಲ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಎಲ್ಲ ಥರ ಅಡುಗೆನೂ ಮಾಡ್ಕೊಬೋದು ಆರಾಮಾಗೆ. ತುಂಬ ಯೂಸ್ಫುಲ್ ಆಗಿದೆ. ನನಗಂತೂ ತುಂಬ ಐಟಮ್ಸ್ ಮಾಡ್ಕೊಬೋದು. ಸ್ವಲ್ಪ ದೊಡ್ಡದಾಗಿ ಕೂಡ ಇದೆ, ನಮ್ಮ ಮನೆಗೆ ಕಂಪ್ಲೀಟಾಗಿ ಸಾಕಾಗುತ್ತೆ, ಲಿಟ್ರಲಿ ಸಕ್ಕದಾಗುತ್ತೆ. ಬಟ್ ದೆನ್ ನಾನು ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ, ಕುಕ್ಕರ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈಗ ನಾವು ಅದು ಅಡುಗೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಏನು ಅಂತ. ನೋಡಿ ಗೈಸ್, ಹಿಂಗಾಗಿದೆ ಈಗ ಬಿರಿಯಾನಿ. ಎಷ್ಟು ಚೆನ್ನಾಗಿದೆ. ಪೀಸ್ ಅಂತೂ ಸಕ್ಕ ಟೆಂಡರಾಗೆ ಬೆಂದಿದೆ. ಪೀಸ್ ಕೂಡ ನೋಡಿ, ಸ್ವಲ್ಪ ನಾನು ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ಚಿಕನ್ದು ಎಲ್ಲ ನೀರು ಬಿಡುತ್ತಲ್ವಾ, ಹಾಗಾಗಿ ಚೆನ್ನಾಗಿದೆ. ಮಾವಂಗೆ ಊಟ ಕೊಟ್ಟಿದ್ದೀನಿ. ಈಗ ನಾನು ಚಾಯನೂ ಬಂದಿದ್ದಾಳೆ, ಹಾಕ್ಕೊಂಡು ತಿನ್ನಬೇಕು. ನಾನು ಚಾಯ, ಅಮ್ಮ ಎಲ್ಲ. ನಿತಿನ್ಗೆ ಇಡ್ಲಿ ತಿನ್ನಿಸ್ದೆ, ತಿನ್ಬಿಟ್ಟು ಅವರು ಮಲಗಿದ್ದಾರೆ. ಇವನ ಬಗ್ಗೆ ಹೇಳೋಕ್ಕೆ ಮುಂಚೆ ನಾನು ಒಂದು ವಿಚಾರನ ಹೇಳಬೇಕು. ಈ ವಿಡಿಯೋ ಬಂದು ಅವ್ನು ಬಂದಿದ್ದು ನೆಕ್ಸ್ಟ್ ಡೇನೇ ನಾವು ಮಾಡಿರೋದು. ಅವ್ನು ಒಂದೇ ದಿನಕ್ಕೆ ನಮ್ಮನ್ನು ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟ. ಬಂದಿದ್ದ ದಿನದಿಂದನೇ ತುಂಬ ಚೆನ್ನಾಗಿದ್ದ. ಆ್ಯಂಡ್ ಇವನು ನನಗೆ ಸಿಕ್ಕಿದ್ದು ನನ್ನ ಮಗನ ಕಳ್ಕೊಂಡು ಎರಡು ತಿಂಗಳು ಕಂಪ್ಲೀಟ್ ಆಗೋ ಟೈಮಲ್ಲಿ. ನಮಗಂತೂ ದೇವರೇವ್ನ ನನ್ನ ಹತ್ರ ಕಳಿಸ್ಬಿಟ್ಟು ದಿನ ನಾನು ನಿತಿನ್ ಗೋಳಾಡೋದನ್ನ ನೋಡಿ ಏನೋ ಅಷ್ಟಾಗೋಯ್ತು. ಯಾರೇ ಅದನ್ನ ಮರೆಯೋಕ್ಕಾಗಲ್ಲ. ಬಟ್ ಇವಾಗ ಇವನ ಬಗ್ಗೆ ಹೇಳಬೇಕಂದ್ರೆ ಯಾರೇ ಬಂದು ಇವನ್ನ ಕೇಳಿದ್ರು ಕಳಿಸೋ ಮನಸ್ಥಿತಿಯಲ್ಲಿ ನಾನಂತೂ ದೇವರಾಣೆಗೂ ಇಲ್ಲ, ನಾನೇ ಎಲ್ಲ, ನಿತಿನ್ ಕೂಡ ಇಲ್ಲ. ಬಟ್ ದೆನ್ ಇವನು ಬಂದಿರೋದು ಹೆಂಗೆ ಏನು ಅಂದ್ಬಿಟ್ಟು ವಿಚಾರ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತೀನಿ. ರಿಯೋ ಆಗಿದೆ ಅನ್ಸುತ್ತೆ ಕೋಲ್ಡ್, ಅವನಿಗೆ ಕೋಲ್ಡ್ ಆಗುತ್ತೆ ನಾಯಿಗಳಿಗೆ. ನಾನು ಯಾವತ್ತು ಸಾಕಿದ್ದೆ, ನಮ್ಮ ಚುಕ್ಕಿಗೆ ಆಗೋದು. ಬಟ್ ಅವಳು ಬಂದರೆ ಕೆಮ್ಮೋಳು. ನೀರು ಬೀಳ್ತದೆ, ತೋರಿಸ್ಕೊಬೋದು. ರಿಯೋ ಬೈಲಿ, ಹಲೋ, ಇಲ್ಲಿ ಬಾ. ಅವನು ಸ್ಟ್ರೇಂಜ್ ಆಗಿ ನಮ್ಮ ಮನೆಗೆ ಬಂದ. ಬಟ್ ಅವ್ನಿಗೆ ಹೆಸರಿಟ್ಟಿದ್ದು ಒಂದೇ ದಿನ ಕ್ಯಾಚ್ ಮಾಡ್ಕೊಂಡು ರೆಸ್ಪಾಂಡ್ ಮಾಡ್ತಾನಲ್ಲ, ಬುದ್ಧಿ ಕಲ್ತಿದೆ ನಾಯಿ ಇದು. ಈಗ ನಿಮ್ಮೆಲ್ರಿಗೂ ಡೌಟ್ ಇರುತ್ತೆ ಸಡನ್ನಾಗಿ ಯಾವ್ದು ನಾಯಿ ಎಲ್ಲಿಂದ ಬಂತು ಅಂತ. ಒಂಚೂರು ಟಿವಿ ಪಾಸ್ ಮಾಡ್ಬಿಟ್ಟು ಹೇಳ್ತೀನಿ. ಇದು ಬಂದ್ಬಿಟ್ಟು ನಾವು ತಂದಿರೋದಲ್ಲ, ಎಲ್ಲಿ ಸಿಕ್ತು ನೀನೇ ಹೇಳ್ಬಿಡು ಕ್ಲಿಯರಾಗಿ. ಅದ್ಯಾವುದು ಕುಮಾರಸ್ವಾಮಿ ಲೇಔಟ್. ಕುಮಾರಸ್ವಾಮಿ ಲೇಔಟಲ್ಲಿ ಸೋನು ಅವ್ರು ಇರೋದು. ಸೋನು ಅವರ ಏರಿಯಾದಲ್ಲಿ ಅವ್ರ ಮನೆ ಹತ್ರ ಲಾಸ್ಟ್ ವಾರ ಬಂದು ಇದೇನೋ ಸೇರ್ಕೊಬಿಟ್ಟಿತ್ತಂತೆ. ಅವ್ರ ಪಾಪ ರೆಸ್ಕ್ಯೂ ಟೀಮಿಗೆ ಫೋನ್ ಮಾಡಿ, ಮಗು ಬೇಡ ಆಗ ನೆಕ್ಸ್ಟ್ ಡೇಗ ಇದು ಬಂದು ಅವ್ರ ಮನೆ ಪಾರ್ಕಿಂಗಲ್ಲಿ ಸೇರ್ಕೊಬಿಟ್ಟಿದೆ. ಸೋನು ಅವರು ಏನೋ ನೋಡಕ್ ಹೋದಾಗ ಪಾಪ ಇದು ಸಿಕ್ಕಿದೆ. ಅದಾದ್ಮೇಲೆ ಅವರು ಊಟ ಹಾಕಿ, ಅದಾದ್ಮೇಲೆ ರೆಸ್ಕ್ಯೂ ಟೀಮಿಗೆ ಕಾಲ್ ಮಾಡಿ, ಸುಮಾರು ಜನ ಈ ಥರ ಸಿಕ್ಕಿದ್ರೆ ತಗೊಂಡೋಗ್ತಾರಲ್ಲ ಅವ್ರಿಗೆಲ್ಲ ಕಾಲ್ ಮಾಡಿದ್ದಕ್ಕೆ ಅವರು ನೀವು ಪೇ ಮಾಡಬೇಕು ಇಷ್ಟಿಷ್ಟು ಅಂತೇನೋ ಸ್ವಲ್ಪ ಹ್ಯೂಜ್ ಅಮೌಂಟ್ ಹೇಳಿದ್ದಾರೆ. ಅದಾದ್ಮೇಲೆ ಇವರು ಯಾರೋ ಪಾಪ ತಪ್ಪಿಸ್ಕೊಂಬಿಟ್ಟಿದ್ದು, ಬೆಲ್ಟ್ ಎಲ್ಲ ಇತ್ತು ಅವ್ನ ಕುತ್ತಿಗೆಯಲ್ಲಿ. ಸೊ ತಪ್ಪಿಸ್ಕೊ ಬಂದಿದ್ದಕ್ಕೆ 4-5 ರೋಡ್ಸು ಚೆಕ್ ಮಾಡಿದಾರೆ ಅವನ್ನ. ಅದೇ ಹೇಳಕ್ ಬಂದೆ ನಾನು, ಯಾರು ಇಲ್ಲ ಅಂತಂದಿದ್ದಾರೆ. ಅಂಡ್ ಅದೊಂದು ವಾರದಿಂದ ಆಲ್ಮೋಸ್ಟ್ ಒಂದು 3 ದಿನದಿಂದ ಒಂದು ಇದ್ಬಿಟ್ಟಾಗ ಈಸಿ ನನ್ನ ಮಗ. ಒಳ್ಳೆ ಬುದ್ಧಿ ಐತದ, ಯಾಕೆ ಇದಕ್ಕಿಂತ ತುಂಬಾ ಒಳ್ಳೆ ಬುದ್ಧಿ ಐತೆ ಅವನಿಗೆ. ಕಟ್ಟಾಕಿದ್ರೆ ಉಯ್ಯಲ್ಲ, ಬಿಚ್ಚಿದ್ರೆ ಸಾಕು ಜಾಗ ಬಂದಿತ್ತು ಉಯ್ದ್ಬಿಡ್ತಾನೆ. ಆಚೆ ಕರ್ಕೊಂಡು ಹೋಗೋಷ್ಟೊತ್ತು ಪುರ್ಸೋತೆ ಕೊಡಲ್ಲ. ಬೈದಿದ್ದಕ್ಕೆ ಮಲಗಿರೋದು ನೋಡಿ ಹೆಂಗ್ ಮಲ್ಗವನೆ ಕಳ್ಳ. ರಿಯೋ ಏನಾಯ್ತು? ಏನಾಯ್ತಾ? ತಪ್ಪು ತಾನೇ ನೀನು ಮಾಡಿದ್ದು. ಆಗ್ಬಿಡು ಬೈಯಲ್ಲ ಬಾ. ಸೊ ಗೈಸ್, ಅವನು ಒಂದು 3 ದಿವಸದಿಂದ 3 ದಿನ ವಾರ ಆಗಿತ್ತು ಅನ್ಸುತ್ತೆ, ತಿರುಗ್ತಾ ಇದ್ದ ಅನ್ಸುತ್ತೆ.
ರೋಡಲ್ಲಿ ತಿರುಗ್ತಾ ಇದ್ದಂತೆ. ಅಲ್ಲಿ ಇವರು ಪಾಪ ಸೋನು ಮತ್ತು ಗೋಪಿ ಅಣ್ಣ ಎಲ್ಲರೂ ನಿಮ್ದನ ಹಿಂಗೆ ಕೇಳೋದಕ್ಕೆ ಸುಮಾರು ಜನ ಇಲ್ಲ, ಅದೊಂದು 3 ಡೇಸಿಂದ ಇಲ್ಲಿದೆ, 2 ಡೇಸಿಂದ ಇಲ್ಲಿದೆ, ಈ ಥರ ಎಲ್ಲ ಹೇಳ್ತಾ ಇದ್ರಂತೆ. ಪಾಪ ತಪ್ಪಿಸ್ಕೊಂಡಿದ್ಯೋ ಅವರೇ ಕರ್ಕೊಬಂದು ಬಿಟ್ಬಿಟ್ಟಿದ್ರೆ ಗೊತ್ತಿಲ್ಲ. ಅವ್ರು ನಾವು ಕರ್ಕೊಬಂದಾಗ ತುಂಬ ಸ್ವಲ್ಪ ಇಲ್ಲಾಗಿದೆ ಆ್ಯಕ್ಚುಲಿ. ಏನಾಯಿತು ಅಂದರೆ ಸೋನು ಅದಾದಮೇಲೆ ನನಗೆ ಫೋನ್ ಮಾಡಿದ್ಲು. ನನಗೆ ನಿತಿನ್ಗೆ ಪೆಟ್ಸ್ ಅಂದರೆ ಸ್ವಲ್ಪ ಇಷ್ಟ, ಬಟ್ ನಾನಿವಾಗ ಕಮ್ಮಿ ಮಾಡ್ಬಿಟ್ಟಿದ್ದೀನಿ, ನಿತಿನ್ಗೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ಅವಳು ಫೋನ್ ಮಾಡಿದ್ಲು. ಕೈ ಇಳಿಸು, ನಿಂದು ಕೈ ಇಳಿಸು ಅಂದಿದ್ದು ಅಲ್ಲಿ ಅಡ್ಡಾಯ್ತು ಮಾರಾಯ. ಫೋನ್ ಮಾಡಿದ್ರು ಸೋನು. ನಾವು ನಮ್ಮ ಓನರ್ ಆ್ಯಕ್ಚುಲಿ ಫಸ್ಟ್ ಹೇಳ್ಬಿಟ್ಟಿದ್ರು ಪೆಟ್ಸ್ ಎಲ್ಲ ಸಾಕಂಗೆ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವ್ರ ಹತ್ರ ಕೇಳಿ ಪರ್ಮಿಷನ್ ತೊಗೊಂಡು, ಇಲ್ಲ ಒಂದೇ ನಾ ಈ ಥರ ಗಲೀಜಾಗ್ದಾಗ ನೋಡ್ಕೊತೀವಿ, ನಾವು ರೆಸ್ಪಾನ್ಸಿಬಲ್ ಏನೇ ಆದರೂ ನಾವು ನೋಡ್ಕೊತೀವಿ, ನಿಮಗೆ ತೊಂದರೆ ಆದರೆ ನಾವು ತಕ್ಷಣ ಮನೆ ಖಾಲಿ ಮಾಡ್ತೀವಿ ಅನ್ನೋ ಥರ ಪ್ರಾಮಿಸ್ ಎಲ್ಲ ಮಾಡಿ ಅವನ್ನ ಫೈನಲಿ ಮನೆ ಕರ್ಕೊಬಂದ್ವಿ. ಯಾರು ಓನರು ಏನು ಅಂತ ಗೊತ್ತಿಲ್ಲ, ಬಟ್ ಇವಾಗ ಅವ್ರು ಏನಾರು ಬಂದರೂ ನನಗೆ ನಿಜವಾಗ್ಲೂ ಕೊಡೋ ಆಸೆ ಇಲ್ಲ, ನಾವು ಡೈರೆಕ್ಟಾಗಿ ಹೇಳ್ತೀವಿ. ಅಂಥವ್ರು ಎಲ್ಲೂ ಅದ್ರದ್ದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಾಗಿರ್ಬೋದು, ಹುಡ್ಕೋದಾಗಿರ್ಬೋದು, ಏನು ಮಾಡಿಲ್ಲ. ಅವ್ನು ಹೆಂಗೆ ತಪ್ಪಿಸ್ಕೊಂಡು ಏನಂತ ಗೊತ್ತಿಲ್ಲ. ಅವ್ನಿಗೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಅವ್ನಿಗೆ ಕೈ ಕೊಟ್ಟರೆ ಹೈಫೈ ಮಾಡ್ತಾನೆ, ಆ್ಯಂಡ್ ಗಾಡಿ ಶುರುವಾಗಿದ ತಕ್ಷಣ ಬಂದು ಹತ್ಕೊತಾನೆ. ಯಾರು ಅವ್ರನ್ನ ಅಂದರೆ ನಾನು ನಿತಿನ್ ಎಸ್ಪೆಷಲಿ ಹೊರ್ಗಡೆ ಹೋದರೆ ಸಾಕು ಅಳ್ತಾನೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹೆಸರಿಟ್ಟಿದ ತಕ್ಷಣ ಒಂದು ದಿನ ಅವ್ನು ರೆಸ್ಪಾಂಡ್ ಮಾಡಲಿಲ್ಲ. ಸೆಕೆಂಡ್ ಡೇಯಿಂದ ಪ್ರಾಪರಾಗಿ ರೆಸ್ಪಾಂಡ್ ಮಾಡ್ತಾನೆ. ನಾವು ಸುಮಾರು ಹೆಸರು ಕರೆದು ನೋಡಿದ್ವಿ, ಜನರಲಿ ಇಡೋವಂಥ ಹೆಸರುಗಳು, ಅದ್ಯಾವುದಕ್ಕೂ ಅವ್ನು ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಾವೇ ಒಂದು ನಿತಿನ್ ಲಿಯೋ ಅಂತ ಇಡಕ್ಕೆ ನೋಡ್ದೆ. ಅದು ನನ್ನ ರಾಶಿನ ಯಾಕೆ ಇಡ್ತೀವಿ ಅವನಿಗೆ ಅಂದ್ಬಿಟ್ಟು ಅದಕ್ಕೆ ನಾನು ಅವ್ರಿಗೆ ರಿಯೋ ಅಂತ ಅಂದ್ಬಿಟ್ಟು ಹೊಸದಾಗಿ ಇಟ್ವಿ. ಒಂಥರ ಡಿಫ್ರೆಂಟಾಗಿರುತ್ತೆ. ನೀನೇ ಹೇಳಿದ್ದು, ಅದೇ ಹೇಳಿದ್ದು, ನೀವೇ ಇಟ್ಟಿದ್ದು. ಓಕೆನಾ, ಸಮಾಧಾನನ? ಓಕೆ, ಇಟ್ವಿ. ಅವನಿಗೆ ಅಡ್ಜಸ್ಟ್ ಆಗಿದ್ದಾನೆ. ಅವನ್ನ ಫಸ್ಟ್ ಡೇ ಕರ್ಕೊಬಂದಿದ ತಕ್ಷಣವೇ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ನಿಗೆ ಏನಾರು ಹೆಲ್ತ್ ಇಶ್ಯೂಸ್ ಇದೆಯಾ ಏನು, ಬಿಕಾಸ್ ಕೆಲವೊಬ್ಬರು ಅವ್ನ ನರಳಾಟ ನೋಡೋಕ್ಕಾಗದೆ ಬಿಟ್ಟಿರ್ಬೋದು, ಅಥವಾ ನೋಡ್ಕೊಳಕ್ಕಾಗದೆ ಯಾವುದೋ ಒಂದು ರೀಸನ್ನಿಂದ ಬಿಟ್ಬಿಟ್ಟಿರ್ತಾರೆ. ಬಟ್ ಅವನು ನಮಗೆ ಸಿಕ್ಕಿದಾಗ ಇದೇ ಥರ ಪ್ರಾಪರಾಗಿ ಒಂದು ಹೇರ್ಸ್ ಎಲ್ಲ ಶೇವ್ ಎಲ್ಲ ಆಗಿತ್ತು, ಚೆನ್ನಾಗೇ ಕ್ಲೀನಾಗೇ ಇದ್ದ. ಒಂದು 3-4 ದಿವಸದಿಂದ ಹೊರಗಿದ್ದಕ್ಕೇನೋ ಫುಲ್ಲು ಸ್ವಲ್ಪ ಶೀತ ಥರ ಆಗಿದೆ ಇವಾಗ ಅವನಿಗೆ, ಸ್ವಲ್ಪ ಡರ್ಟಿ ಕೂಡ ಆಗಿದ್ದ. ಸೊ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವನಿಗೆ ಟಿಕ್ಸ್ ಎಲ್ಲ ಇತ್ತಲ್ಲ, ಅದಕ್ಕೆಲ್ಲ ಮೆಡಿಸಿನ್ ಹಾಕ್ಸಿ ಆ್ಯಂಡ್ ವ್ಯಾಕ್ಸಿನ್ ಹಾಕ್ಸಿ ಅವ್ನಿಗೇನು ಕಾಯಿಲೆ ಇಲ್ಲ ಅಂತ ಎಲ್ಲ ಅವರು ಸ್ವಲ್ಪ 1-2 ದಿನ ಅಬ್ಸರ್ವೇಷನಲ್ಲಿಟ್ಟು ಎಲ್ಲ ಹೇಳಿದ್ರು. ಸೊ ಅದಾದಮೇಲೆ ಅವ್ನಿಗೆ ಯಾವ ಥರ ಫುಡ್ ಸೆಟ್ ಆಗುತ್ತೆ, ಯಾವ ಥರ ಕೊಟ್ಟರೆ ಅವ್ನು ತಿಂತಾನೆ, ಅದನ್ನೆಲ್ಲ ನೋಡಿಕೊಂಡು 1-2 ದಿನ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲಿ, ನಮ್ಮವ್ರೂ ನಂಬಿಕೆ ಬರಲಿ ಅಂದ್ಬಿಟ್ಟು ನಾನ್ ವೆಜ್ನೇ ತಂದು ಹಾಕ್ತಾಯಿದ್ವಿ. ಚೆನ್ನಾಗಿದ್ದಾನೆ. ಅವ್ನು ಯಾರು ಏನು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ನಮಗಂತೂ ಆ್ಯಕ್ಚುಲಿ ಪ್ಲ್ಯಾನ್ಸ್ ಇರಲಿಲ್ಲ ಯಾವುದೋ ಪೆಟ್ಸ್ ತಂದು ಸಾಕಬೇಕು ಅಂತ ಅಂದ್ಬಿಟ್ಟು. ಅನ್ಎಕ್ಸ್ಪೆಕ್ಟೆಡಾಗಿ ಮಗನ ಥರ ಮನೆಗೆ ಬಂದಿದ್ದಾನೆ. ಸೊ ಯಾವುದೋ ಒಂದು ರೂಪದಲ್ಲಿ ಬಂದಿದ್ದಾನಲ್ಲ ಅಂದ್ಬಿಟ್ಟು ವಿ ಅಕ್ಸೆಪ್ಟೆಡ್ ಹಿಮ್. ಚೆನ್ನಾಗಿದ್ದಾನೆ. ಇವಾಗ ಅವನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ, ನಮ್ಮನ್ನು ಅವನು ಅಕ್ಸೆಪ್ಟ್ ಮಾಡ್ಕೊಂಡು ಮನೇಲಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಸೊ ಈ ಥರ ಇವ್ರು ನಮಗೆ ಸಿಕ್ಕಿದ್ದು ಸ್ಟೋರಿ. ಇದನ್ನು ಕಳ್ಕೊಂಡು ಇನ್ ಕೇಸ್ ನಿಜವಾಗ್ಲೂ ಕಳೆದೋಗಿರೋನೇ ಆದರೆ ತುಂಬ ಕಷ್ಟ ಆಗುತ್ತೆ ಪಾಪ ಇವನ್ ಪೇರೆಂಟ್ಸ್ಗೆ ಅಥವಾ ತಂದು ಸಾಕ್ತವ್ರಿಗೆ. ಬಟ್ ಇವಾಗ ಅವ್ನು ನಮಗೆ ಆಗ್ಬಿಟ್ಟಿದ್ದಾನೆ. ಹೋಗಿದೆ ಅಲ್ಲ, ತುಂಬ ದೊಡ್ಡದಿತ್ತು ಅವನಿಗೆ. ಬೀದಿ ನಾಯಿಗಳೆಲ್ಲ ಅಟ್ಟಾಡಿಸ್ಬಿಟ್ಟು ಎಲ್ಲ ಗಾಯ ಆಗಿತ್ತು ಅವನಿಗೆ, ಸುಮಾರು ಕಾಣಿಸ್ತಾ ಇರಲಿಲ್ಲ ಪಾಪ. ತುಂಬ ರಕ್ತ ಎಲ್ಲ ಕುಡಿದ್ಬಿಟ್ಟಿತ್ತು ಅವನಿಗೆ. ಈಗ ಚೆನ್ನಾಗಿದ್ದಾನೆ. ಅವ್ನು ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡಾಗ ಕೆಪ್ಸೋದು ಎಲ್ಲ ಮಾಡ್ತಾನೆ. ಈಗ 4ವರೆಗೆ ಎಬ್ಬಿಸ್ತಾನೆ. ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾನೆ, ತಲೆಹರಟೆ ಮಾಡಲ್ಲ, ಹಾಕಿದೆಲ್ಲ ಖಾಲಿ ಮಾಡ್ತಾನೆ, ಚೆನ್ನಾಗಿ ನೀರು ಕುಡಿತಾನೆ, ಎಲ್ಲ ಚೆನ್ನಾಗಿದ್ದಾನೆ. ನೋ ಈವಿಲ್ ಐ ಟು ಮೈ ರಿಯೋ. ಚೆನ್ನಾಗಿ ಆಟ ಆಡ್ತಾನೆ, ನೀರು ಕುಡಿದ್ಬಿಡ್ತಾನೆ ಜೋರಾಗೆ. ಬಾಲ್ ಅಲ್ಲ ರಿಯೋ, ಬಾಲಲ್ಲಿ ರಿಯೋ ರಿಯೋ ಬಾಲ್ ಅಲ್ಲಪ್ಪ, ಹುಡುಕ್ತಾದ ಈಗ. ಬಾಲಲ್ಲಿ ಬಾಲ್ ಹೋಗು, ಎಲ್ಲಿದೆ ಹೋಗು. ಬಾಲ್ ಅಲ್ಲ, ಇಲ್ಲ ಸುಮಾರು ಕಲ್ಸಿದ್ದಾರೆ ಅವನಿಗೆ ಪಾಪ. ಚೆನ್ನಾಗಿ ಟೈಮ್ ಕೊಟ್ಟು ಸಾಕಿದ್ದಾರೆ ಅವನ್ನ. ಬಟ್ ದೆನ್ ಯಾರು ತಗ್ಗಿಕೊಂಡು ಹೋದ್ರೆ ಹೆಂಗೆ? ಹೊರಗಿದ್ದಿದ್ದ ಮಕ್ಕಳು ಬರ್ತಾ ಇರ್ತಾವಲ್ಲ ಆಚೆ ಆಡೋಕ್ಕೆ. ಅವನಿಗದೊಂದು ಜಾಗನ ಸದ್ಯಕ್ಕೆ ಮಾಡಿದ್ದೀವಿ. ಅವ್ನು ಬೆಡ್ ಮೇಲೆ ಅಡ್ಜಸ್ಟ್ ಆಗಲ್ಲ. ನಾವು ಮ್ಯಾಟ್ ಹಾಕಿದ್ರೂ ಕೆಳಗೆ ಬಂದು ಮನಿಕತ್ತವನೆ, ಅದಕ್ಕೆ ಬೆಡ್ ಏನೋ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಇದು ನಮ್ಮ ರಿಯೋದ್ದು ಕತೆ, ಹೇಗೆ ಬಂದ ಮನೆಗೆ ಅಂತ ಹೇಳಿ.